ಪ್ರತಿ ವರ್ಷ ನಮಗೆ 30ರಿಂದ 35 ಸಾವಿರ ಕೋಟಿ ಪ್ರತಿ ವರ್ಷ GST ತೆರಿಗೆಯಲ್ಲಿ ನಮಗೆ ಕೋತ ಆಗುತ್ತೆ. ಇನ್ನು ಮುಂದಿನ ವರ್ಷ ಪ್ರತಿ ವರ್ಷನೂ ಹೆಚ್ಚು ಕಮ್ಮಿ ನಮಗೆ 30ರಿಂದ 32 ಸಾವಿರ ಕೋಟಿ ಪ್ರತಿ ವರ್ಷ ಕೋತ ಆಗುತ್ತೆ. ಯಾಕಂದ್ರೆ ಈಗ ಕಾಂಪನ್ಸೇಷನ್ ನಿಂತು ಹೋಗ್ಬಿಟ್ಟಿದೆ. ನಾವು ಮನವಿ ಮಾಡಿದ್ವಿ, ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗಲೂ ಪತ್ರ ಬರೆದ್ರು, ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ, ನಾನು GST ಕೌನ್ಸಿಲ್ ಸದಸ್ಯನಾಗಿ ನಾನು ಮನವಿ ಮಾಡಿದ್ದೇನೆ, ಬೇರೆ ರಾಜ್ಯಗಳು ಮನವಿ ಮಾಡಿದ್ದಾರೆ ಈ GST ಕಾಂಪನ್ಸೇಷನ್ ಅನ್ನ ಮುಂದುವರಿಸಬೇಕು ಅಂತ. ಆದ್ರೆ GST ಕೌನ್ಸಿಲ್ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಬಿಲ್ಕುಲ್ ಕಾಂಪನ್ಸೇಷನ್ ಮುಂದುವರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಪ್ರತಿ ವರ್ಷ ನಮಗೆ 30ರಿಂದ 35 ಸಾವಿರ ಕೋಟಿ ಪ್ರತಿ ವರ್ಷ GST ತೆರಿಗೆಯಲ್ಲಿ ನಮಗೆ ಕೋತ ಆಗುತ್ತೆ. ಇನ್ನು ಮುಂದೆ ಈ ವರ್ಷಗಳಿಗೆ ನಾವು ಲೆಕ್ಕ ಹಾಕಿದ್ರೆ 59,274 ಕೋಟಿ ಆಲ್ರೆಡಿ ಕೋತ ಆಗಿದೆ ಇಲ್ಲಿವರೆಗೂ ಆಗಿರ್ತಕ್ಕಂತಹದ್ದು.